ಇದು ಎಕ್ಸ್ಪೆಕ್ಟೆಡ್. ಬಿ ಜೆ ಪಿಯವರನ್ನು ಮೊದಲಿಂದ ಯಾರು ನೋಡ್ಕೊಂಡು ಬಂದಿದ್ದಾರೆ ಅವರಿಗೆಲ್ಲ ಇದು ಅರ್ಥ ಆಗ್ತದೆ, ಮನದಟ್ಟ ಆಗ್ತದೆ ಏನಾಗ್ತಾ ಇದೆ ಬಿಜೆಪಿಲಿ ಅಂತ. ಬಿ ಜೆ ಪಿಯಲ್ಲಿ ಯಾವ ಸಂಸ್ಕೃತಿ ಇದೆ, ಹಿಂದೆಲ್ಲ ಒಂದಷ್ಟು ಪ್ರಜ್ಞೆ ಇತ್ತು ಜನರಿಗೆ ಮತ್ತು ಮತದಾರನಿಗೆ ಕೂಡ. ಬಿ ಜೆ ಪಿ ಅಂದರೆ ಯಾವ ಪಕ್ಷ ಯಾವ ಸಂಸ್ಕೃತಿಯೊಳಗೆ ನಡೀತದೆ ಅಂತೇಳಿ. ಅಲ್ಲಿನ ಗರ್ಭಗುಡಿ ಸಂಸ್ಕೃತಿ ಬಗ್ಗೆ ಬಹಳ ದೊಡ್ಡ ಚರ್ಚೆಗಳಾಗ್ತಾ ಇದ್ವು. ಇತ್ತೀಚೆಗೆ ಮಾಧ್ಯಮಗಳು ಆ ಗರ್ಭಗುಡಿ ಸಂಸ್ಕೃತಿಯನ್ನು ಹಿಂದೆ ತಳ್ಳಿಬಿಟ್ಟಿದ್ದಾವೆ. ಸೊ ಹಾಗಾಗಿ ಮುನ್ನೆಲೆಗೆ ಬರ್ತಾ ಇಲ್ಲ, ಜನರಿಗೆ ಒಂದಷ್ಟು ತಿಳುವಳಿಕೆ ಕೂಡ ಅದರ ಬಗ್ಗೆ ಕಡಿಮೆ ಅಂತ ಅಂದ್ಕೊಳ್ತೀನಿ. ವಿಚಾರ ಏನು ಅಂತ ಹೇಳಿದ್ರೆ ನೋಡಿ, ಒಂದು ಗಮನವಿಟ್ಟು ನೋಡಬೇಕಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ, ನಿಮಗೆ ಜೋಶಿ ಅವರಿಗೆ ಟಿಕೆಟಿನ ಪ್ರಾಬ್ಲಮ್ ಆಗೋದಿಲ್ಲ, ಅಥವಾ ತೇಜಸ್ವಿ ಅವರಿಗೆ ಟಿಕೆಟಿನ ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಇನ್ನುಳಿದ ಎಲ್ಲ ಇವರು ಕಾಲಾಳುಗಳು ಇರ್ತಾರಲ್ಲ, ಸೋಲ್ಜರ್ಸ್ ಇರ್ತಾರಲ್ಲ, ಅವ್ರಿಗೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಈ ಸೂಕ್ಷ್ಮವನ್ನ ಜಾತಿ ರಾಜಕಾರಣ ಅಂತ ಜಾತಿನೋ ಏನೋ ಜನರಿಗೆ ಅರ್ಥ ಆಗ್ತದೆ. ನಾನು ನಮ್ಮ ಕರ್ನಾಟಕದ ಜನತೆ ಬಹಳ ಬುದ್ಧಿವಂತರಿದ್ದಾರೆ. ಈ ಕಾಲಾಳುಗಳಿದಾರಲ್ಲ, ಈ ಕಾಲಾಳುಗಳು ಇವ್ರನ್ನ ಸೋಲ್ಜರ್ ತರನೇ ಯೂಸ್ ಮಾಡ್ತಾ ಇದ್ದಿದ್ದು. ಕಾಲಾಳುಗಳು ಅಂತಾರೆ, ಸೋಲ್ಜರ್ಸ್ ಅಂತಾರ ಅವ್ರನ್ನ. ಈ ಸೋಲ್ಜರ್ಸ್ ಇರ್ತಾರಲ್ಲ, ಈ ಸೋಲ್ಜರ್ಸಿಗೆ ವಿವೇಚನೆ ಏನೂ ಇರಲಿಲ್ಲ. ಯಾವ್ದಾದ್ರು ಕ್ಷತ್ರಿಯರು ಅಂತ ಅಲ್ಲ, ಅದು ಬೇರೆ ವಿಚಾರ. ಅದು ನಾನು ಅಲ್ಲಿವರೆಗೆ ಹೋಗೋದಿಲ್ಲ. ಯಾರಿಗೆ ಅರ್ಥ ಆಗ್ಬೇಕೋ ಅವ್ರಿಗೆ ಅರ್ಥ ಆಗ್ತದೆ. ನಾನು ಇನ್ನು ಮುಂದುವರಿಸ್ತೀನಿ. ಏನು ಅಂದ್ರೆ, ಈಗ ಈಶ್ವರಪ್ಪ ಯಾವ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇದ್ರು. ಈಶ್ವರಪ್ಪ ನನ್ನ ಪಕ್ಷವೇ ನನ್ನ ತಾಯಿ ಅಂತ ಹೇಳ್ತಾ ಇದ್ರು. ಈತ ಮೈಸೂರು MP ಪ್ರತಾಪ್ ಸಿಂಹ ಅಂತೂ ಬೇಡ, ಆತನ ಕಥೆ ಅಂತೂ ಬಹಳ ಘನಘೋರ. ಆತ ಈ ಮೋದಿಯನ್ನು ಬಿಟ್ರೆ ಮತ್ತೇನಿಲ್ಲ, ಪಕ್ಷ ಬಿಟ್ರೆ ಮತ್ತೇನು ಇಲ್ಲ ಅಂತ ಹೇಳದಂತ ಮನುಷ್ಯ ಈಗ ಅಲ್ಲ ಹೇಳ್ತಾರೆ. ಹಿಂದೆ ಯಾವ್ಯಾವ ಡ್ರಾಮಾ ಆಡ್ತಾ ಇದ್ದಾರೆ ಗೊತ್ತಾಗ್ತಾ ಇದೆಯಲ್ಲ. ಯಾರನ್ನ ಚೂ ಬಿಡ್ತಾ ಇದ್ದಾರೆ, ಅವರೊಂದಷ್ಟು ಜನರನ್ನ ಇಟ್ಕೊಂಡು ಯಾವ್ಯಾವ ಮಾತುಗಳನ್ನ ಆಡ್ತಾ ಇದ್ದಾರೆ, ಪಕ್ಷದ ವಿರುದ್ಧ ಯಾವ್ಯಾವ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇವೆಲ್ಲವೂ ಏನ್ ಸೂಚಿಸುತ್ತೆ ಅಂತ ಹೇಳಿದ್ರೆ, ಇವರಿಗೆ ಇನ್ನೂ ಅರ್ಥ ಆಗ್ಲಿಕ್ಕಿಲ್ಲ ಅನ್ಸುತ್ತೆ. ಇನ್ನೂ ಅವ್ರಿಗೇನಾಗಿದೆ ಅಂತ ಹೇಳಿದ್ರೆ, ವಿಧಾನಸಭೆ ಚುನಾವಣೆಯಲ್ಲಿ ಈಶ್ವರಪ್ಪ ಬಹಳ ನಂಬಿಕೊಂಡು ತನ್ನ ಟಿಕೆಟನ್ನು ಕಳ್ಕೊಂಡು ಮತ್ತೊಂದನ್ನು ಕಳ್ಕೊಂಡು ಮತ್ತೇನಾದರೂ ಸಿಗ್ಬೋದೇನೋ ದೃಷ್ಟಿಯಿಂದ ಒಂದಷ್ಟು ಕೆಲಸ ಮಾಡೋ ಪ್ರಯತ್ನ ಮಾಡಿದರು. ಇವತ್ತು ಅರ್ಥ ಆಗಿರಬೇಕು ಅಂತ ಅನ್ಕೊಳ್ತೀನಿ. ಅವ್ರ 40 ವರ್ಷಗಳ ಇತಿಹಾಸದಲ್ಲಿ BJP ಅಂದ್ರೇನು, ಅವ್ರಿಗೆ ತಿಳಿ ಹೇಳುವ ಪ್ರಯತ್ನ ಪ್ರತಿ ಬಾರಿ ಮತದಾರ ಮಾಡಿದ್ದಾನೆ, ಪ್ರತಿ ನಾಯಕರು ಮಾಡಿದ್ದಾರೆ. ಇದು BJP ಅಂದ್ರೆ ಹಿಂಗ್ ಕಣಪ್ಪ ಅಂತೇಳಿ. ಇವತ್ತಿಗೂ ಕೂಡ BJP ಅಂದ್ರೆ ಏನು ಅಂತ ಅರ್ಥ ಆಗಿರಲಿಲ್ಲ. ಈಗ BJPಯ ಆ ಗರ್ಭಗುಡಿ ಸಂಸ್ಕೃತಿ ಅವ್ರನ್ನ ಯಾವ ಲೆವೆಲ್ಗೆ ಬಳಸ್ಕೊಂಡು ಬಿಸಾಕ್ತಾರೆ ಅನ್ನೋದನ್ನ ಸ್ಪಷ್ಟವಾಗಿ ಈಗಲಾದ್ರೂ ಅರ್ಥ ಮಾಡ್ಕೊಳ್ತಾನೆ ಆ ಮನುಷ್ಯ ಅನ್ನೋದು ನಮ್ದು. ನಮಗೆ ಅವಕಾಶ ಕೊಡಲಿಲ್ಲ. ಬಟ್ ನನಗೆ ಅವಕಾಶ ಕೊಡಲಿಲ್ಲ ನೀವು. ಆಗ ಕೂಡ ಅಲ್ಲ ಮಾನ್ಯ ಗೋಪಾಲಕೃಷ್ಣ ಅವರು, ನಮ್ಮಲ್ಲಿ ಪ್ಲೆಂಟಿ ಆಫ್ ಕ್ಯಾಂಡಿಡೇಟ್ಸ್, ಅವರಲ್ಲಿ ಎಂಟಿ ಕ್ಯಾಂಡಿಡೇಟ್ ಬೇಡ. ಆಮೇಲೆ ಪರ್ಟಿಕ್ಯುಲರ್ ಆಗಿ ಈಶ್ವರಪ್ಪನವ್ರ ಬಗ್ಗೆ ಅವ್ರು ಮಾತಾಡ್ತಿರೋದು ನಿಜ. ಆಮೇಲೆ ಸಂಸ್ಕೃತಿ ಬಗ್ಗೆ ಈಶ್ವರಪ್ಪ ಅವ್ರ ವಿಚಾರದಲ್ಲಿ ನನಗೂ ಒಂದು ಡೌಟ್ ಇದೆ. ಎಲ್ಲೋ ಒಂದ್ ಕಡೆ ಮಗನ್ ಟಿಕೆಟ್ ಫೈನಲ್ ಆಗಿಲ್ಲ ಅಂತ ಇವ್ರೇನಾದ್ರೂ ರೆಬಲ್ ಆಗಿದಾರ ಹೆಂಗೆ? ಮೇಡಮ್ ಅವರೇ, ನಿಮ್ಮ ಊಹೆಗಳು ವಾಸ್ತವಿಕತೆಗೆ ಹತ್ತಿರವಿದ್ದರೂ ಕೂಡ ನಾನು ಇದೆಲ್ಲ ಅಂತ ನೋಡಿ ಮೇಡಮ್, ಗೊಂದಲ ಇವಾಗ ನಡೀತಿರೋ, ಆಮೇಲೆ ಅವರೆಲ್ಲ ಹಿರಿಯ ನಾಯಕರು ಮಾತಾಡ್ತಿರೋದು ಎಲ್ಲೋ ಒಂದ್ ಕಡೆ ಸಂಶಯಕ್ಕೂ ಎಡೆ ಮಾಡುತ್ತೆ. ನಾನು ಬರ್ತಾ ಇದ್ದೀನಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಕೋಪದಲ್ಲಿ ಕುಯ್ಕೊಂಡು ಮುಯ್ಗು ಶಾಂತವಾದ್ಮೇಲೆ ಒಂದಾಗಲ್ಲ. ಇವು ಬಹುಶಃ ಈಶ್ವರಪ್ಪನವ್ರಿಗೆ ರಾಜಕೀಯದಲ್ಲಿ ಬಂದಂಥವರು ಒಂದೊಂದು ಮಾತುಗಳು ಇವತ್ತಿನ ಸಂದರ್ಭದಲ್ಲಿ ಏನಾಗಿದೆ ಅಂತ ನೋಡ್ತಾರೆ. ಇನ್ನೂ ಸಮಯ ಇದೆ. ಅಂತಹ ಸಂದರ್ಭದಲ್ಲಿ ಆದಂಥ ತೀರ್ಮಾನಗಳು ಎಲ್ಲರಿಗೂ ಗೊತ್ತಾಗುತ್ತೆ. ನಂಬರ್ 1, ಈಶ್ವರಪ್ಪನವರ ನಡೆ ನುಡಿಗಳ ಬಗ್ಗೆ ಒಂದಷ್ಟು ಸಂಶಯಗಳು ಅಥವಾ ಒಂದಷ್ಟು ಇದು ಬರೋದು ಸಹಜ, ವಾಸ್ತವಿಕತೆ ಮೇಲ್ನೋಟಕ್ಕೆ. ಆದರೆ ಕಾಂಗ್ರೆಸ್ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ, ಮುಳುಗೋ ಹಡಗನ್ನ ಯಾರು ಗೊತ್ತಲ್ಲ. ಎಲ್ಲ ಸೀಟ್ ಬೇಡ ಅಂತಾರೆ. ನೀನ್ ನಿಂತ್ಕೋ ಚಿಂತಾಕ್ರಾಂತರಾಗಿ ಪಕ್ಷವೂ ಚಿಂತಾಕ್ರಾಂತರಾಗಿದ್ದಾರೆ, ನಿಂತ್ಕೊಳ್ಳೋರು ಚಿಂತಾಕ್ರಾಂತರಾಗಿದ್ದಾರೆ. ಈಗ ಯಾರಿದ್ದಾರೆ ಅಲ್ಲಿ? ನೀವು ಹೆಚ್ಚು ಕಮ್ಮಿ ವಿರೋಧ ಪಕ್ಷ ಸ್ಥಾನಕ್ಕೆ ಬರ್ಲಿಕ್ಕೆ ಪ್ರಯತ್ನ ಪಡ್ರಪ್ಪ. ನೀವು ಸಿದ್ದರಾಮಯ್ಯನವರು ಹಳೆ ಗ್ರಾಮ ಫೋನ್ ತರ 1 ತಿಂಗಳಿಂದ ಇಟ್ಟು ಕೊಟ್ಟಿದ್ದೀನಿ, ಹಳೆ ಗ್ರಾಮ ಫೋನ್ ತರನೇ ಕೊಟ್ಟಿದ್ದೀನಿ. ಅಷ್ಟು ಬಿಟ್ರೆ ಏನೇನೋ ಇದೀರಲ್ಲಪ್ಪ, ಏನೇನೋ ಇದೀರಪ್ಪ ನಿಮ್ದು. ಒಂದು ಅಭಿವೃದ್ಧಿ ಅಲ್ವಪ್ಪ. ಶಾಲೆಗಳಲ್ಲಿ ಶೌಚಾಲಯ ಇಲ್ಲ, ಕುಡಿಯಲು ನೀರಿಲ್ಲ.
ಟಾಪಿಕ್ ಡೈವರ್ಟ್ ಮಾಡಬೇಡ. ಶಾಲೆಗಳಲ್ಲಿ ಶೌಚಾಲಯ, ಕುಡಿಯೋ ನೀರು ಬಿಜೆಪಿ ಸರ್ಕಾರ ಇದ್ದಾಗಲೂ ಶಾಲೆಗಳಲ್ಲಿ ಆದರೂ ಕೂಡ ಹೆಚ್ಚಿನ ಗಮನ ಹರಿಸಬೇಕಾಗಿತ್ತು. ಇವರು ನೀವು ಬಡವರ ಈಗ ಬಗ್ಗೆ ಏನೇ- ಮಾತಾಡ್ತಾರೆ, ಪ್ರತಾಪ್ ಸಿಂಹನಿಗೆ ಮೂಲಸೌಕರ್ಯದ ಪ್ರತಾಪ್ ಬಗ್ಗೆ ಸಿಂಹನಿಗೆ ಮಾತಾಡ್ತಾರೆ. ಈಗ ನಮಗೆ ಸಮಯ ಕೊಟ್ಟಿದ್ದಾರೆ ಸರ್. ಟಾಪಿಕ್ ಡೈವರ್ಟ್ ಮಾಡೋದ್ ಬೇಡ, ಟಾಪಿಕ್ ಡೈವರ್ಟ್ ಮಾಡೋದ್ ಬೇಡ. ಅವಕಾಶ ಕೊಟ್ಟಿದ್ದಾರೆ. ಅಭಿವೃದ್ಧಿ ಮತ್ತೆ ನಿಲ್ಲತಕ್ಕಂಥ ಅವಕಾಶ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ. ಸುಮ್ಮನೆ ಬಗ್ಗೆ ಕೂಗಾಡಿದ್ರೆ ಏನು ಮಾತಾಡ್ತಾರೆ. ಕೆಲಸ ಇಲ್ಲ. ಇವರಿಗೆ ಅರ್ಥ ಇಲ್ಲದೆ ಮಾತಾಡುತ್ತೆ. ಇರೋ ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸಿ ನಿಂತ್ಕೊಳ್ರಪ್ಪ ಕಾಡಿಬೇಡಿ ಪರಿಸ್ಥಿತಿ ಬಂದಂತ ನಿಮ್ದು ಏನಿದೆ ಬಂಡವಾಳನೇ ಇಲ್ಲ. ನಿಮ್ ಬಂಡವಾಳ ಇದ್ರೆ ತಾನೇ ಮಾತಾಡಕ್ಕೆ. ಹಳೆ ಗ್ರಾಮ ಫೋನ್ ಸುತ್ತಲೇ ಇದ್ದೀರಾ. ಅವರಿಗೂ ಅವಕಾಶ ಮಾತಾಡ್ಲಿ ಬೇಡ. ನಮ್ಮ ಪಕ್ಷದ ಬಗ್ಗೆ ಮಾತಾಡಿದ್ರೆ ನಾವಿರಕ್ಕಾಗ್ತದ? ಈಶ್ವರಪ್ಪನ ಬಗ್ಗೆ ಮಾತಾಡೋ ಸಂಸ್ಕೃತಿ ದೂರ ಇಟ್ಟಿದಾರಲ್ರಿ. ನಿಮ್ಮ ಅಲಯನ್ಸ್ ಅಸ್ಪೃಶ್ಯರ ತರ ಅಸ್ಪೃಶ್ಯರ ತರ ನಿಮ್ಮ ಅಲಯನ್ಸ್ ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಯಾರು ಹಾಕೊಂಡಿದ್ದಾರೆ? ಈಗ ನಾನು ಕೂಗಾಡ್ತಾ ಇದ್ರೆ ಇಬ್ರು ಸತ್ಯಾಂಶ ಮಾತಾಡ್ತೀನಿ, ಸತ್ಯಾಂಶ ಮಾತಾಡ್ತಾ ಇದ್ದೀನಿ, ವಾಸ್ತವಿಕತೆ ಮಾತಾಡ್ತಾ ಇದ್ದೀನಿ. ಈಗ ನೋಡಿ, ಈಗ ಒಂದು ಅತ್ಯಂತ ಕಡಿಮೆ ಈಗ ರಾಷ್ಟ್ರದ ಚುನಾವಣೆ, ರಾಜ್ಯದ ಚುನಾವಣೆ ಅಲ್ಲ. ಆ ದೃಷ್ಟಿಯಲ್ಲಿ ಮಾತಾಡಿ. ಅದಕ್ಕೆ ರಾಷ್ಟ್ರದ ಬಗ್ಗೆ ಮಾತಾಡೋಣ. ಈಗ ಅತ್ಯಂತ ಕಡಿಮೆ ಮತಗಳನ್ನು ತೆಗೆದುಕೊಂಡಿದ್ದ ಆಂಧ್ರ ಪ್ರದೇಶದಲ್ಲಿ ನಮಗೆ ಬಂದಿರೋ ಅಪ್ಲಿಕೇಶನ್ಸ್ ಎಷ್ಟು ಗೊತ್ತಾ? 13,541. ಅಲ್ಲಿ ನಾವೇನು ಈಗ ಇವತ್ತಿನ ಸ್ಥಿತಿ ಅತ್ಯಂತ ಕಡಿಮೆ ಓಟ್ಗಳನ್ನು ತೆಗೆದುಕೊಂಡಿರುವಂಥ ಸ್ಥಿತಿ ಇದೆ. ಅಲ್ಲಿ ಬಂದಿರೋ ಅಪ್ಲಿಕೇಶನ್ ನಮಗೆ 13,541 ಸ್ವಾಮಿ ಅಪ್ಲಿಕೇಶನ್ಸ್. ಸೊ ಹಾಗಾಗಿ ನೀವು ಅದರ ಬಗ್ಗೆ ನಮ್ಮ ಬಗ್ಗೆ ಚಿಂತೆ ಮಾಡೋದನ್ನ ಬಿಡಿ. ಈಗ ನಿಮ್ಮ ಪಕ್ಷದವರೇ ಈಗ ಏನ್ರಿ ಮಾತಾಡ್ತೀರಿ? ಯತ್ನಾಳ್ ಕರೆದು ಮಾತಾಡ್ಸಿ ನಿಮ್ಮ ಪಕ್ಷದ ಬಗ್ಗೆ ಅದೇನ್ ಮಾತಾಡ್ತಾರೆ ಒಂದ್ಸಲ ಪಕ್ಷದ ಪಾರ್ಟಿ ಅವರಿಗೆ ಕರೀರಿ. ನಾವು ಒಂದೆರಡು ಮಾತಾಡೋಕೆ ಬಿಡುದಿಲ್ಲ ಅಂದ್ರೆ ಮಾತಾಡಿಲ್ಲ ಅಂದ್ರೆ ಆಗಲ್ಲ. ಅವ್ರು ಕೂಗಾಡ್ತಿದ್ರೆ ಎಲ್ಲಿ ಕೇಳಿಸ್ತದೆ? ಈಗ ನಾನೇನ್ ಹೇಳ್ತಾ ಇದ್ದೀನಿ, ಅವ್ರಿಗೆ ಅವಕಾಶ ಕೊಡ್ಬೇಕು. ನೀವು ಮಾತಾಡೋದಕ್ಕೆ ಅವಕಾಶ, ನೀವು ಮಾತಾಡಿಯಪ್ಪ, ನಾನೇನ್ ಬೇಡೋದಿಲ್ಲ. ಈಗ ನೋಡಿ, ಯತ್ನಾಳ್ ಅವರು ಈಗ ಒಂದು ವಾರದ ನಿನ್ನೆ ಮಾತಾಡಿರೋದೇನಂತ ಮಾತಾಡಿದ್ದಾರೆ. ಈ ಮನುಷ್ಯ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅವರು ಈ ಪಕ್ಷವನ್ನು ಮುಳುಗಿಸ್ತಾರೆ. ಈ ಮತದಾನ ಆದ್ಮೇಲೆ, ಲೋಕಸಭಾ ಚುನಾವಣಾ ಆದ್ಮೇಲೆ ಈ ಕಂಪ್ಲೀಟ್ ಮನೆಗೆ ಹೋಗ್ತಾರೆ. ನಾನು ಹೇಳಿದ್ದಲ್ಲ ರೀ, ನಿಮ್ ಪಕ್ಷದ ನಾಯಕ ಹೇಳ್ತಾ ಇರೋದು. ಏನ್ ಯತ್ನಾಳ್ ಮಾತಾಡಿದ್ದನ್ನು ಹೇಳಂಗಿಲ್ವೇ? ಈಗ ಕಾಂಗ್ರೆಸ್ ಒಂದು ಮಾತನ್ನ ಅವ್ರ ಮಾತುಗಳಲ್ಲಿ ಹೇಳ್ತಿದ್ರು. ಮೊದಲನೇದಾಗಿ ಬಿಜೆಪಿ ವಕ್ತಾರರು ಹೇಳ್ತಿದ್ರು, ನಿಮ್ ಪಾರ್ಟಿ ಬಗ್ಗೆ ಮಾತಾಡಿ, ನಮ್ಮ ಪಾರ್ಟಿ ಬಗ್ಗೆ ಯಾಕೆ ಮಾತಾಡ್ತಿದ್ರು? ಈಗ ಅವ್ರು ಮಾತಾಡಿದ ಅವ್ರ ಪಾರ್ಟಿ ಬಗ್ಗೆ ಕೆಲವು ಪದಗಳು ಬಳಕೆ ಮಾಡಿದ್ದೀರಾ ತಾವು, ಕೆಲವು ಪದಗಳು ಬಳಕೆ ಮಾಡಿದ್ದೀರಾ. ತುಂಬಾ ಸ್ಪಷ್ಟವಾಗಿದೆ. ಸಂಸ್ಕೃತಿ ಬಗ್ಗೆ ಮಾತಾಡಿದ್ರಿ, ಗರ್ಭಗುಡಿ ಸಂಸ್ಕೃತಿ ಬಗ್ಗೆ ಕೂಡ ತಾವು ಮಾತಾಡಿದಿರ, ಸಂತೋಷ. ನಾನೊಂದು ಮಾತು, ನೀವ್ ಎಲ್ಲಿದ್ದೀರಾ ಅಂತಾನು ಅವ್ರನ್ನ ಕೇಳಿದ್ರಿ. ನಿಮ್ಮ ಗರ್ಭಗುಡಿ ಸಂಸ್ಕೃತಿ ನೋಡಿ ದೇಶಾದ್ಯಂತ ಎಷ್ಟು ಜನ ನಿಮ್ ಪಾರ್ಟಿ ಬಿಟ್ಟು ಹೋಗ್ತಿದ್ದಾರೆ ಅಂತ ಒಂದು. ಎಲ್ಲಿದ್ದೀರಾ ಅಂತ ಕೇಳಿದ್ದಾರೆ. ಕೇಂದ್ರದಲ್ಲಿ ನೀವು ಎಲ್ಲ ಭ್ರಷ್ಟಾಚಾರಿಗಳನ್ನ ಬಿಜೆಪಿ ಪಕ್ಷ ತೆಗೆದುಕೊಂಡಿದೆ. ಇತಿಹಾಸ ನೋಡ್ಕೊಂಡ್ ಬನ್ನಿ, ಕಾಂಗ್ರೆಸ್ ಇತಿಹಾಸ ನೋಡ್ಕೊಂಡ್ ಬನ್ನಿ. ದೇಶನ ಲೂಟಿ ನೀವು. ಎಲ್ಲ ಭ್ರಷ್ಟಾಚಾರಿಗಳು ಇವತ್ತು ಬಿಜೆಪಿ ತುಂಬಿ ಟಿಕೆಟ್ ದಂಗಲ್ ಬಗ್ಗೆ ನಿಮ್ಮ ಲಾಸ್ಟ್ ರಿಯಾಕ್ಷನ್. ಈಗ ನೋಡಿ ಅಮ್ಮ, ಈಗ ಸತತವಾಗಿ ಈ ಪ್ರತಾಪ್ ಸಿಂಹ ಮೋದಿ ಅವ್ರನ್ನ ಹೊಗಳ್ಕೊಂಡು ಬುಕ್ಸ್ ಗಳನ್ನೆಲ್ಲ ಬರೆದುಕೊಂಡು ಕಾಲ ಕಳೀತಿದ್ದ. ಆದ್ರೆ ಈತ ಈಗ ಏನ್ ಮಾಡ್ತಾನೆ, ಈಗ ಟಿಕೆಟ್ ತಪ್ಪಿದ ತಕ್ಷಣ ಇನ್ನೊಂದು ಬುಕ್ ಬರೆಯಕ್ಕೆ ಶುರು ಮಾಡ್ತಾನೆ. ಈ ಗರ್ಭಗುಡಿ ಸಂಸ್ಕೃತಿ ಬಗ್ಗೆ, ಈ ಮೋದಿಯ ಬಗ್ಗೆ, ಮೋದಿ ಅವರ ಬಗ್ಗೆ ಇಲ್ಲ ಪ್ರತಾಪ್ ಸಿಂಹ ಅವರು ಬಿಡಿ. ಪ್ರತಾಪ್ ಸಿಂಹ ಅವರು ಈಗ ಮತ್ತೆ ಇನ್ನೊಂದು ಬುಕ್ ಬರೀತಾರೆ ಅವರು. ಈಗ ಅಲ್ಲಿನ ಬಿಜೆಪಿಯ ಭ್ರಷ್ಟಾಚಾರದ ಬಗ್ಗೆ, ಅವರ ಮೋದಿ ಅವರ
ದರೋಡೆಗಳ ಬಗ್ಗೆ ಮೇಡಮ್ ನೋಡಿ, ದೇಶದಲ್ಲಿ ಇವತ್ತು ಬದಲಾವಣೆ ಕೇಳ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ಅಲೆ ಇವತ್ತು ಅದ್ಭುತವಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಇದೆ. ಈ ದೇಶ ಒಂದು ಬದಲಾವಣೆ, ಯುವಕರು ಯಾರು ಈ ದೇಶದಲ್ಲಿದ್ದಾರೆ ಬದಲಾವಣೆ ಕೇಳ್ತಾ ಇರೋದ್ರಿಂದ NDA ಅಂಗಪಕ್ಷಗಳೆಲ್ಲ ಕೂಡ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ದೊಡ್ಡ ಮಟ್ಟದಲ್ಲಿ ಗೆಲ್ಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಯಶಸ್ವಿ ಆಗ್ತೀವಿ. ದೇಶದಲ್ಲಿ ಮತ್ತೆ ಒಂದು ಕ್ರಾಂತಿಕಾರಿಯಾದಂತಹ ಒಂದು ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಚುಟುಕಾಗಿ ಹೇಳ್ತೀನಿ ಮೇಡಮ್, ಇವತ್ತು ರಾಷ್ಟ್ರ ಇದೇ ಜಗತ್ತು ಮೆಚ್ಚಿರ್ತಕ್ಕಂಥ ನಾಯಕ, ಆಂತರಿಕ ಭದ್ರತೆ, ದೇಶದ ಭದ್ರತೆ, ಎಲ್ಲಾ ಜನಗಳಲ್ಲೂ ಸಮಾಧಾನದ ಬದುಕು. ಆಮೇಲೆ 140 ಕೋಟಿ ಇರತಕ್ಕಂಥ ದೇಶದಲ್ಲಿ 140 ಕೋಟಿ ಇರತಕ್ಕಂಥ ದೇಶದಲ್ಲಿ ಎಲ್ಲರೂ ರಾಜರು ಮಾಡೋಕ್ಕಾಗಲ್ಲ. ಹಾಗಾಗಿ ದೇಶವೇ ನನ್ನ ಪರಿಹಾರ, ಈ ಪರಿವಾರ ಅಂತ ಹೇಳ್ತಕ್ಕಂಥದ್ದು ಆ ದೊಡ್ಡ ಮಾತಿರೋದು. ಇವತ್ತು ಕಾಂಗ್ರೆಸ್ನವ್ರನ್ನ ಯಾರು ಮುಟ್ಟದೇ ಇರತಕ್ಕಂಥ ಮಡಿಕೆ ಆಗಿದೆ. ಕರ್ನಾಟಕದಲ್ಲಿ 135 ಸ್ಥಾನ ಕೊಟ್ಟಿದ್ದಾರೆ. ಸೊ ಸದ್ಯ ಬಿಜೆಪಿ ಅವರೇ ಮುಳುವಾಗ್ತಾರಾ ಅನ್ನುವಂತ ದೊಡ್ಡ ಪ್ರಶ್ನೆ ಈಗ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ಲೆಟ್ ಅಸ್ ಸಿ, ಸೆಕೆಂಡ್ ಲಿಸ್ಟ್ ಅನೌನ್ಸ್ ಆಗ್ಲಿ, ಇನ್ನು ಯಾರ್ಯಾರು ದೋಸೆ ಮಗ್ಚಾಕ್ದಂಗೆ ಬದಲಾಗ್ತಾರೆ, ಯೂಟರ್ನ್ ನೋಡಿತಾರೆ, ರಿವರ್ಸ್ ಟರ್ನ್ ನೋಡಿತಾರೆ, ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಅಲ್ಲೂ ಕೂಡ ಟಿಕೆಟ್ ಅನೌನ್ಸ್ಮೆಂಟ್ಗೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಕಾಂಗ್ರೆಸ್ ಅಲ್ಲೂ ಒಂದಷ್ಟು ಪರ್ಮುಟೇಷನ್ಸ್, ಕಾಂಬಿನೇಷನ್ಸ್ ನಡೀತಾ ಇದೆ. DK ಶಿವಕುಮಾರ್ ಅವರು ಕೂಡ ಎಲ್ಲ ರೀತಿಯ ತಂತ್ರಗಾರಿಕೆಗಳನ್ನ ಮಾಡ್ತಾ ಇದ್ದಾರೆ. ನೋಡ್ತಾ ಹೋಗೋಣ ಈ ಟಿಕೆಟ್ ದಂಗಲ್ ಎಲ್ರಿವರೆಗೂ ರೀಚ್ ಆಗುತ್ತೆ ಅಂತ ಹೇಳಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.